ಟ್ರೆಜರರ್ ಅಂದರೆ ಕೋಶಾಧಿಕಾರಿ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಸಂಸ್ಥೆಗೆ ರಿಸರ್ವ್ ಬ್ಯಾಂಕ್ ಇದೆ. ನೀವು ದುಡ್ಡು ಕಲೆಕ್ಟ್ ಮಾಡಿದಾಗ ಸಂಸ್ಥೆ ನಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಂಸ್ಥೆಯಲ್ಲಿ ಹಣ ಭಾಳ ಮುಖ್ಯ. ಒಂದು ಸೇವೆ ಮಾಡಬೇಕಾದ್ರೆ, ಒಂದು ಸಂಸ್ಥೆ ಮೀಟಿಂಗ್ ಮಾಡಬೇಕಾದ್ರೆ, ಒಂದು ಫೆಲೋಶಿಪ್ ಮಾಡಬೇಕಾದ್ರೆ ಸಂಸ್ಥೆಯಲ್ಲಿ ಹಾಗಾಗಿ ಹಣ ಭಾಳ ಮುಖ್ಯ. ನಿಮ್ಮ ಜವಾಬ್ದಾರಿ ಏನಂದರೆ ಏನು ಸರ್ವಿಸ್ಗೆ ಒಂದು ಅಕೌಂಟು, ಅಡ್ಮಿನಿಸ್ಟ್ರೇಷನ್ ಒಂದು ಅಕೌಂಟ್, 2 ಅಕೌಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಿಸ್ನೆಸ್ಸಲ್ಲಿ 2 ಥರ ಅಕೌಂಟ್ ಇಲ್ಲ, 3 ಥರ ಅಕೌಂಟ್ ಮಾಡ್ತಾರೆ. ಇಲ್ಲ ಅದು ಮಾಡಲಿಕ್ಕೆ ಬರಲ್ಲ. ಓನ್ಲಿ ಒನ್ ಸರ್ವಿಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸರ್ವಿಸ್ ಅಕೌಂಟ್ನ ಯಾವುದೇ ರೀತಿಯಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರತಕ್ಕಂಥದ್ದನ್ನ ಸರ್ವಿಸಿಗೆ ನೀವು ಟ್ರಾನ್ಸ್ಫರ್ ಮಾಡಿ. ಹಾಗಾಗಿ ತಾವು ಏನು ಪ್ರೆಷರ್ ಆಗಿರ್ತೀರಿ ನಿಮ್ಮದು ಫಸ್ಟಿಗೆ 2 ಸಲ ರಿಲೈಸ್ ಮಾಡಬೇಕಾಗುತ್ತೆ. ಐ ಥಿಂಕ್ ಮಾರ್ಚ್ ಆ್ಯಂಡ್ ಸೆಪ್ಟೆಂಬರ್ನಲ್ಲಿ ರಿಲೈಸ್ ಮಾಡಬೇಕಾಗುತ್ತೆ. ಜಿಲ್ಲೆಗೆ ಬರ್ತಕ್ಕಂಥ ದುಡ್ಡು, ಇಂಟರ್ನ್ಯಾಷನಲ್ ಬರ್ತಕ್ಕಂಥ ದುಡ್ಡು, ಮಲ್ಟಿಪಲ್ ಹೋಗುವಂಥ ರಿಲೈಸ್ ಮಾಡಿದಾಗ ಅದನ್ನು ನೀವು ಕಲೆಕ್ಟ್ ಮಾಡಿ ಎಲ್ಲ ಸದಸ್ಯರಿಂದ ಕಲೆಕ್ಟ್ ಮಾಡಿ ಸಂಸ್ಥೆಗೆ ಕೊಡಬೇಕಾಗುತ್ತೆ. ಆ ಅಮೌಂಟ್ನ ಅವರು ಜಿಲ್ಲೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾಗುತ್ತೆ ಹಾಗೂ ಇಂಟರ್ನ್ಯಾಷನಲ್ಗೆ ತಲುಪಬೇಕಾಗುತ್ತೆ. ಅವೆಲ್ಲ ಈ ರಿಲೈಸ್ ಮಾಡಿದಾಗ ಅಮೌಂಟ್ ಕಲೆಕ್ಟ್ ಮಾಡಿದಾಗ